ನೋ, ಫಸ್ಟ್ ಆಫ್ ಆಲ್ ಮೊದಲನೇದಾಗಿ GSTಯನ್ನು ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು. 8 ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ 5% ಯೂನಿಫಾರ್ಮ್ GST ಹಾಕ್ತಾರೆ. ಯಾವುದೇ ದೊಡ್ಡ ವಸ್ತು ಉತ್ಪತ್ತಿ ಮಾಡುವಾಗ, ಆ ದೇಶದಲ್ಲಿ ಉತ್ಪತ್ತಿ ಮಾಡುವಾಗ ಅದಕ್ಕೆ ಅನುಗುಣವಾಗಿ ಅವರು GSTಗಳನ್ನ ಹಾಕ್ತಾರೆ. ಆದರೆ ನಮ್ಮ ದೇಶದಲ್ಲಿ 28%, 30% ಆ ರೀತಿಯೆಲ್ಲ ಹಾಕಿ 8 ವರ್ಷ ಕಲೆಕ್ಟ್ ಮಾಡಿಬಿಟ್ಟು ಈಗ ಅವರು ರಿಯಲೈಸೇಷನ್ ಆಗಿದೆ, ಅದನ್ನು ಕಡಿಮೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ, ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಆದರೆ ಇಷ್ಟೆಲ್ಲ ಆದ ಮೇಲೆ, ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡಿಕೊಂಡು ಅದನ್ನು, ಅದ್ರ ಬಗ್ಗೆ ಏನೂ ನಮಗೆ ಲೆಕ್ಕ ಇಲ್ಲ. ಅದ್ರ ಬಗ್ಗೆ ನಮಗೇನು ಇಲ್ಲಿವರೆಗೂ ಆ GST ಎಷ್ಟು ಕಲೆಕ್ಟ್ ಆಯಿತು 8 ವರ್ಷದಲ್ಲಿ, ಎಷ್ಟು ಹಣ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಾದರೂ ಕೊಡಬೇಕಲ್ಲ, ಆ ರೀತಿ ಯಾವುದೂ ಇಲ್ಲ. ಆದರೂ ಕೂಡ ಇವತ್ತೇನು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದೆ, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿ, ಅನಲೈಸ್ ಮಾಡಿ, ಇನ್ನೂ ಯಾವುದಾದ್ರೂ ವಸ್ತುಗಳನ್ನು ಕಡಿಮೆ ಮಾಡುವಂಥದ್ದು ಇದ್ದರೆ ಅದನ್ನು ಮಾಡಬೇಕು ಅಂತೇಳಿ ನಾನು. ಸರ್ಕಾರಕ್ಕೆ ಆದಂಥ ಆರ್ಥಿಕ ವರ್ಷದ ಹೊರೆಯನ್ನು ತುಂಬಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ. ಅಲ್ಲ, ನಮಗೇನಾಗಿದೆ ನೋಡಿ, ನಾವು ಕರ್ನಾಟಕ ಬಂದು 2ನೇ ಸ್ಥಾನದಲ್ಲಿ ಇದ್ದೇವೆ. ಸುಮಾರು 14,000 ಕೋಟಿ ರೂಪಾಯಿಯಷ್ಟು ಹಣ ನಾವು GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಟ್ತೇವೆ. ಆದರೆ ನಮಗೆ ಬಂದಿರೋದು ವರ್ಷಕ್ಕೆ ಒಂದು 50,000 ಕೋಟಿ ಮಾತ್ರ ಬಂದಿದೆ. ನಾವು ಕಟ್ಟೋದು 14,000 ಆದರೆ 50,000 ಬಂದರೆ ಏನು ಪ್ರಯೋಜನ ಆಗುತ್ತೆ? ಪ್ರಪೋರ್ಷನೇಟ್ ಆಗಿ ಒಂದು ಫಾರ್ಮುಲಾ ಡಿವೈಸ್ ಮಾಡಬೇಕು. ಕೇಂದ್ರ ಸರ್ಕಾರ ತಗೊಳ್ಳೋದ್ರಲ್ಲಿ ನಮ್ಮದು ತಕರಾರಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ನೀವು ಕೊಡಬೇಕಾದದ್ದು ಕೇವಲ ಒಂದಿಷ್ಟು ಶಾಸ್ತ್ರಕ್ಕೆ ಕೊಟ್ಟಾಗ ಕೊಡಬಾರ್ದು. ಅದು ನಮ್ಮ ಪ್ರಪೋರ್ಷನೇಟ್ ಆಗಿ ಅದು ಅಭಿವೃದ್ಧಿ ಅಲ್ವಾ, ಅದು ನೀವು ಸ್ಪೆಸಿಫಿಕ್ಕಾಗಿ ಹೇಳೇ ಕೊಡ್ಬೋದು. ಇಂಥ ಇದಕ್ಕೆ ಇರಿಗೇಷನಿಗೆ ಕೊಡಬೇಕು, ಅಥವಾ ಎಜುಕೇಷನಿಗೆ ಕೊಡಬೇಕು, ಅಥವಾ ಹೆಲ್ತಿಗೆ ಕೊಡಬೇಕು, ಆ ರೀತಿ ಸ್ಪೆಸಿಫಿಕ್ ಪ್ರೋಗ್ರಾಮಿಗೆ ಕೊಡೋದಕ್ಕೆ ಅವ್ರು ತೀರ್ಮಾನ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲೇ ಹೋದರೆ ನಮಗೆ ಭಾಳ ನಷ್ಟ ಆಗ್ತದೆ. ಈಗ ಈ ಕಡಿಮೆ ಮಾಡಿರೋದ್ರಿಂದ ಸುಮಾರು 10,000 ಕೋಟಿ ಕಮ್ಮಿ ಆಗುತ್ತೆ ನಮಗೆ. ಅದರಿಂದ ಅದನ್ನು ಮೇಕ್ ಗುಡ್ ಮಾಡೋದು ಯಾರು? ಈಗ ನಾವು ಅದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಅಪೇಕ್ಷೆ ಪಡ್ತೀವಿ. ನಮಗೊಂದಿಷ್ಟು ಸಪೋರ್ಟಿವ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅವರು ಭಾಷಣ ಮಾಡುವಾಗ ಹೇಳಿದ್ದಾರೆ, ಕೇಂದ್ರ ಮತ್ತು ರಾಜ್ಯಗಳು ಆ ಸಂಬಂಧ ಭಾಳ ಗಟ್ಟಿಯಾಗಿರಬೇಕು. ಅವರು ಅದನ್ನು ಸ್ಪಷ್ಟವಾಗಿ ಒತ್ತಿ ಹೇಳಿದ್ದಾರೆ. ದಿ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ದೇ ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್. ಇಲ್ಲ ಅಂದರೆ ನಡೆಯೋದಿಲ್ಲ. ಅದಕ್ಕಾಗಿ ನಮಗೆ ಹೆಚ್ಚು, ನಮಗೂ ಕೂಡ ಪ್ರಪೋರ್ಷನ್ ಆಗಿ ಕೊಟ್ಟರೆ ಅನುಕೂಲ ಆಗುತ್ತೆ.